ಸರ್ ಇದು ಆ್ಯಕ್ಚುಲಿ ಕಳ್ಳರ ಗ್ಯಾಂಗ್ ಯಾವ್ದು ಬಂದ ಗೊತ್ತಿಲ್ಲ ಸರ್ ಇಲ್ಲಿ. ಬಟ್ 30ನೇ ತಾರೀಕಲ್ಲಿ CCTV ಫುಟೇಜ್ಗಳೆಲ್ಲ ಇದ್ವು. ಆ್ಯಕ್ಚುಲಿ ಇವತ್ತು ಸಮೇತ ಬಂದಿದ್ದಾರೆ, ಇದಕ್ಕಿಂತ ಮುಂಚೆ ಸಮೇತ ಬಂದಿದ್ದಾರೆ. 5 ಜನ ದುಷ್ಕರ್ಮಿಗಳು ಸರ್. ಕೈಯಲ್ಲಿ ತಲವಾರುಗಳು ಅಂದರೆ ಚಾಕು, ಇರಿತ, ಬೆನ್ನಲ್ಲಿ ಚಾಕುಗಳು. ಹೆಚ್ಚು ಕಮ್ಮಿ ಒಂದು ಬೆಳಗಿನ ಜಾವ 3 ಗಂಟೆಯಿಂದ ಸರ್, ಬೆಳಗಿನ ಜಾವ 3 ಗಂಟೆಯಿಂದ ಬೆಳಿಗ್ಗೆ ಮತ್ತೆ 5:30 ತನಕ ಹೊರಟಿದ್ದಾರೆ ಸರ್ ಇಲ್ಲೇನವರು. ಇವತ್ತು ಇರ್ತಕ್ಕಂಥ ನಮ್ಮ ರೂರಲ್ ಸ್ಟೇಷನ್ ತನಕ ಪೊಲೀಸ್ನವ್ರು ಬಂದು CCTV ಫುಟೇಜಲ್ಲಿ ತಗೊಂಡು ಹೋಗಿದ್ದಾರೆ. ಬಟ್ ಮುಖಕ್ಕೆ ಮಾಸ್ಕ್ ಕಟ್ಟೋದ್ರಿಂದ ಯಾವುದೇ ಕಾರಣಕ್ಕೂ ಕಣ್ಣಕ್ಕೆ ಆಗ್ತಾ ಇಲ್ಲ. ಇದಕ್ಕೆ ಆದಷ್ಟು ಕ್ರಮ ಕೈಗೊಳ್ಳಬೇಕು ಸರ್. ಅದು ಇರ್ತಕ್ಕಂಥ ಒಡವೆ, ಹಣಕಾಸು, ಬಟ್ ಯಾವುದೂ ಕಳುವಾಗಿಲ್ಲ ಸರಿನಾ. ಬಟ್ ಅದರ ಪ್ಲ್ಯಾನ್ ಮಾಡಿದ್ದಾರೆ ಅವರು. ಈಗ ಆ್ಯಕ್ಚುಲಿ 30 ಅಂದರೆ ಇವನು 2 ದಿನದಿಂದ ಬಾಗಿಲು ತಟ್ಟೋದಾಗಿರಲಿ, ಆದರೆ ಮತ್ತೆ ಇಲ್ಲಿ ಕ್ಯೂಡ್ರಳ್ಳಿ ಅಂತಿದೆ, ಅಲ್ಲೊಂದು 20,000 ಮನೆಯಲ್ಲಿ ತಗೊಂಡು ಹೋಗಿರೋದೊಂದು ಮಾಹಿತಿ ಬಂದಿದೆ ಸರ್. ಈಗ 2 ದಿನದಿಂದ ಬಂದಿದೆ. ಹಾಗಾಗಿ ನಮಗೆಲ್ಲ ಒಂದು ಹೆಣ್ಣುಮಕ್ಳಿಗೆಲ್ಲ ಭಯ ಸರ್. ಕಸ ಹೊಡೆಯೋದಕ್ಕೂ ಭಯ ಪಡ್ತಿದ್ದಾರೆ, ಮನೆ ಅಂಗ್ಳಿಗೆ ನೀರು ಹಾಕೋದಕ್ಕೂ ಭಯ ಪಡ್ತಿದ್ದಾರೆ. ಹಾಗಾಗಿ ಇವ್ರನ್ನ ಹಿಡಿದು ಒಂಟಿ ಮಳೆ ಟಾರ್ಗೆಟ್ ಮಾಡ್ತಾರೆ ಸರ್ ಅವ್ರನ್ನು. ಆದರೆ ಅವ್ರು ನೋಡಿರೋ ಒಂಥರ ಭಯ ರೀತಿದೆ ಸರ್. ನಮ್ಮ ಕರ್ನಾಟಕದಲ್ಲಿ ಅಲ್ಲ ಅನ್ಸುತ್ತೆ ಸರ್ ನೋಡಿದರೆ. ಮಕ್ಕಳು ಮರೆ ಇಟ್ಕೊಂಡು ಹೆಣ್ಮಕ್ಳು ಇರೋಂಥವು ಭಾರಿ ಕಷ್ಟ ಸರ್. ಅವಾಗ ಮಕ್ಕಳನ್ನ ಕರ್ಕೊಂಡು ಹೋದರೆ ಮಕ್ಕಳು ಆಟ ಆಡ್ತಾರೆ ರೋಡಲ್ಲಿ. ಈಗ ಯಾರು ಮಕ್ಕಳು ಯಾವ್ದಾದ್ರು ಸಮೇತ ನಮಗೂ ಸಮೇತ ಪ್ರಾಬ್ಲಮ್ ಸರ್. ತಗೊಂಡು ಹೋಗ್ತಾರೆ ಸರ್. ಒಡವೆ ಕಿತ್ಕೊಂಡು ಹೋಗೋದಾಗಿರಲಿ, ಹೆಣ್ಮಕ್ಳು ಹೊರಗಡೆ ಕಸ ಹೊಡಿಬೇಕಾದ್ರೆ ಮಿಸ್ಟೇಕಾಗಿ ತಗೊಂಡು ಹೋಗೋದಾಗಿರ್ಬೋದು. ಕಿತ್ಕೊಂಡು ಹೋಗೋದು ತೊಂದರೆ ಇಲ್ಲ, ಮತ್ತು ಜೀವಕ್ಕೆ ಏನಾದರೂ ಅಪಾಯ ಮಾಡಿದ್ರೆ ಇನ್ನೂ ತೊಂದರೆ ಆಗುತ್ತೆ ನಮಗೆ. ಯಾರು ಇಲ್ಲದ ಮನೆಗಳನ್ನ ಟಾರ್ಗೆಟ್ ಮಾಡ್ತಿದ್ದಾರೆ. ನಿನ್ನೆ 3 ಗಂಟೆ ಫುಟೇಜ್ ನೋಡಿದ್ರೆ ಆಗಿದೆ ಸರ್. ಅವರು ಸಿಂಗಲಾಗಿ ಬರಲ್ಲ ಸರ್, ಬಂದರೆ ದಿಂಡ ಬರೋದವರು. 5 ಜನ ಜೊತೆ ಬರ್ತಾರೆ ಸರ್ ಅವರು. 5 ಜನನೂ ಉಗ್ರ ಮಗ ಥರ ಕಾಣಿಸ್ತಾರೆ ಸರ್ ನೋಡೋಕ್ಕೆ. ಮುಖಕ್ಕೆಲ್ಲ ಮಾಸ್ಕ್ ಕಟ್ಕೊಂಡು, ಕೈಗೆಲ್ಲ ಗ್ಲೌಸ್ ಹಾಕ್ಕೊಂಡು, ಕೈಯಲ್ಲಿ ಚಾಕು ಹಿಡ್ಕೊಂಡು ನೋಡಿದರೆ ಒಂಥರ ನಮಗೆ ಒಂಥರ ಭಯ ಆಗ್ತದೆ ಸರ್. 2 ದಿನದಿಂದ ನೈಟ್ ಟೈಮ್ ಒಬ್ಬರನ್ನೇ ಬಿಟ್ಟು ಹೋಗೋದಕ್ಕೂ ಒಂಥರ ಭಯ ಅನಿಸುತ್ತೆ. ಹಾಗಾಗಿ ಇದನ್ನು ಆದಷ್ಟು ಬೇಗ ಹಿಡಿದ್ರೆ ಒಳ್ಳೆಯದು ಸರ್. ಅಷ್ಟೇ. ನಿಮ್ಮ ಹೆಸರು? ಪ್ರಶಾಂತ್ ಸ್ವಾಮಿ ಅಂತ ಸರ್. ಮೆದಹಳ್ಳಿ ಗ್ರಾಮಸ್ಥರು ಪ್ರಶಾಂತ್ ಸ್ವಾಮಿ ಸರ್. ಇಲ್ಲಿ ಫಸ್ಟಿಗೆ 4 ದಿವಸ ಕೆಳಗಡೆ ಮೇಲ್ಗಡೆ ಹಳೆ ಊರು ಅಂತ ಇದೆ, ಅಂದರೆ ಇಲ್ಲಿ ಹೊಸ ಊರಿದ್ದು ಹಳೆ ಊರು ಅಂತ ಕರೀತಾರೆ. ಅಲ್ಲಿ ಮೊನ್ನೆ ಒಂದು ಹೆಚ್ಚು ಕಮ್ಮಿ ಒಂದು 8 ಗಾಡಿಗಳು ಪೆಟ್ರೋಲ್ಗಳು ಕದ್ದಿದ್ರು. ಅಂದರೆ 8 ಗಾಡಿ ಕದ್ದಿದ್ದಾರೆ ಅನ್ನೋಕ್ಕಿಂತ ನಮ್ಮ ಹುಡುಗಂದೇ ಫುಲ್ ಟ್ಯಾಂಕ್ ಪೆಟ್ರೋಲ್ ಗಾಡಿ ಖಾಲಿ ಮಾಡಿದ್ರು. ನಾವು ಯಾರೋ ಬಂದಿದ್ದಾರೆ ಬಿಡು ಹೊರಗಡೆರು ಏನೋ ಮಾಡ್ಕೊಂಡು ಹೋಗಿದ್ದಾರೆ ಅಂತ ನಾವು ಸುಮ್ಮನೆ ಇದ್ವಿ ಸರ್. ಆದರೆ ಆಮೇಲೆ ದಿನ ಕಳೆದಂಗೆಲ್ಲ ಸುಮ್ಮನೆ ಅಲ್ಲೇನೋ ಆಯಿತು ಇಲ್ಲೇನಾಯಿತು ಅಂತ ನಮಗೆ ಮಾಹಿತಿಗಳು ಬರ್ತಿದ್ವು. ನಾವು ಮಾಹಿತಿ ಬಂದ ನಾವೇ ಮಾಡಿದ್ವಿ. ನಾವು ಸ್ವಲ್ಪ ಹಂಗೆ ಹಿಂಗೆ ಅಂತ ನಾವು ಅಡ್ಡಾಡ್ಕೊಂಡು ನೈಟೆಲ್ಲ ಸ್ವಲ್ಪ ಎಚ್ಚರಿಕೊಂಡು ನಾವು ಜಾಗೃತಿಯಾಗಿ ಇದ್ವಿ. ಅಂದ್ರೂ ನೀವು ಮೊನ್ನೆ 3 ದಿವಸದಿಂದನೂ ನಿನ್ನೆ ಮೊನ್ನೆಲ್ಲ ನಾವು ನೋಡಿದಾಗ ಅವ್ರನ್ನ ನೋಡಿದಾಗಂತೂ ನಮಗೆ ಗಂಡು ಮಕ್ಕಳನ್ನಕ್ಕಿಂತ ಹೆಣ್ಮಕ್ಳು ಎಷ್ಟು ಭಯ ಅದನ್ನು ನಮಗೆ ಗೊತ್ತಿಲ್ಲ ಸರ್. ವೀಡಿಯೋಗಳು ನೋಡೇನೆ ಯಾವ ರೀತಿ ಅವ್ರ ಚಲನವಲನ ಸರ್. ಅವ್ರ ಚಲನವಲನಗಳು ನಾವು ಹೇಳೋದಾದರೆ ಅವ್ರು ನಮ್ಮ ಕರ್ನಾಟಕದಾರಲ್ಲ ಅಂತ ನಮ್ಮ ಊಹೆ ಸರ್. ಫಸ್ಟ್ ಅಂದರೆ ಇವಾಗ ಫಸ್ಟಿಗೆಲ್ಲ ಟಿವಿಗಳಿಗೆ ಮೊನ್ನೆ ಚಡ್ಡಿ ಗ್ಯಾಂಗು, ಆಮೇಲೆ ಅವರೇ ಬೆಡ್ಶೀಟ್ ಹೊತ್ಕೊಂಬಂದು ಅವನ್ನೆಲ್ಲ ಮಾಡಿದಾರಲ್ಲ, ಅಲ್ಲಿ ನೋಡೋದಕ್ಕಿಂತ ಇಲ್ಲಿ ಬನ್ನಿನ ಗ್ಯಾಂಗ್ ಅನ್ನಂಗೆ ಆಗಿದೆ ನೋಡಿ ಸರ್. ಅಂದರೆ ಇವಾಗ ಹಾಂ ಸರ್, ಮಕ್ಕಕ್ಕೆ ಮಾಸ್ಕ್ ಒಟ್ಟು ಯಾವ ವ್ಯಕ್ತಿಯಿಂದ ಕನ್ನಡದಕ್ಕೂ ಅಂತ ಆಗಲ್ಲ. 5 ರಿಂದ 6 ಜನಗಳು ಈ ರೀತಿ ಓಡಾಡ್ಕೊಂಡು ಅಂದರೆ ಇಂಥ ನೊಡವರಿಗೆ ಬಂದು ಈ ರೀತಿ ಮಾಡ್ತಾ ಇರೋಂತಂದರೆ ಅವ್ರ ಧೈರ್ಯ ಮೆಚ್ಬೇಕು ಸರ್. ಫಸ್ಟ್ ಕೈಯಲ್ಲಿ ಚಾಕುಗಳು ಆ ರೀತಿ ಹಿಡ್ಕೊಂಡು ನಮ್ಮ ಸೈಡ್ನವ್ರು ಯಾರಾದರೂ ಭಯ ಪಟ್ಟೇ ಬಿಡ್ತಾರೆ ಸರ್.